ಭವನಕ್ಕಾಗಿ ವಿವಾದಿತ ಜಾಗದ ರಿಜಿಸ್ಟ್ರೇಷನ್. ರಣರಂಗವಾಯಿತು ತುಮಕೂರಿನ ಸಬ್ ರಿಜಿಸ್ಟ್ರಾರ್ ಕಚೇರಿ. ತುಮಕೂರು ರಿಜಿಸ್ಟ್ರಾರ್ ಕಚೇರಿ ಆವರಣ ಇಂದು ಅಕ್ಷರಶಃ ರಣರಂಗವಾಗಿ ಬದಲಾಗಿತ್ತು. ಕಾಂಗ್ರೆಸ್ ಬಿಜೆಪಿ ನಾಯಕರ ನಡುವೆ ಮಾರಾಮಾರಿಯೇ ಏರ್ಪಟ್ಟಿದ್ದು, ಕೆಲಕಾಲ ಬಿಗುವಿನ ವಾತಾವರಣವೇ ಏರ್ಪಟ್ಟಿತ್ತು. ಅಷ್ಟಕ್ಕೂ ಇಷ್ಟೆಲ್ಲ ರೋಷಾವೇಶಕ್ಕೆ ಕಾರಣವಾಗಿದ್ದಾದ್ರೂ ಯಾಕೆ ಅಂತೀರಾ? ಕಾಂಗ್ರೆಸ್ ಭವನ ನಿರ್ಮಾಣಕ್ಕಾಗಿ ವಿವಾದಿತ ಜಾಗವನ್ನ ನೋಂದಣಿ ಮಾಡಿಕೊಳ್ಳಲು ಮುಂದಾಗಿದ್ದೆ ಇಷ್ಟೆಲ್ಲ ಹೈಡ್ರಾಮಕ್ಕೆ ಕಾರಣ. ತುಮಕೂರು ಜಿಲ್ಲಾ ಕಾಂಗ್ರೆಸ್ ಭವನ ನಿರ್ಮಾಣಕ್ಕಾಗಿ ಪಾಲಿಕೆ ವ್ಯಾಪ್ತಿಗೆ ಬರುವ ಮರಳೂರು ಗ್ರಾಮದ ಸರ್ವೆ ನಂಬರ್ 87/2ರಲ್ಲಿ ಇರೋ ಜಾಗವನ್ನ ನೋಂದಣಿ ಮಾಡಿಕೊಳ್ಳಲು ಕಾಂಗ್ರೆಸ್ ನಾಯಕರು ಮುಂದಾಗಿದ್ದರು. ಈ ಜಾಗದ ವಿಚಾರವಾಗಿ ಬಡ ರೈತ ಸತೀಶ್ ಮತ್ತು ತುಮಕೂರು ಮಹಾನಗರ ಪಾಲಿಕೆ ನಡುವೆ ನ್ಯಾಯಾಲಯದಲ್ಲಿ ವ್ಯಾಜ್ಯ ನಡೆಯುತ್ತಿದ್ದು, ಇದನ್ನ ಕಾಂಗ್ರೆಸ್ ಟ್ರಸ್ಟಿಗೆ ನೋಂದಣಿ ಮಾಡಿಕೊಡಲು ಪಾಲಿಕೆ ಅಧಿಕಾರಿಗಳು ಮುಂದಾಗಿದ್ರು. ಅದೇ ಆವಾಗ ಈ ವಿಚಾರ ಬಿಜೆಪಿ ನಾಯಕರ ಕಿವಿಗೆ ಬಿಟ್ಟು ಕಾಂಗ್ರೆಸ್ ನಾಯಕರ ನಿರ್ಧಾರಕ್ಕೆ ರೋಷಾವೇಶಗೊಂಡು ಸೀದಾ ರಿಜಿಸ್ಟ್ರಾರ್ ಕಚೇರಿ ಬಳಿ ತೆರಳಿ ನೋಂದಣಿ ಆಗುವುದನ್ನ ತಡೆಯಲು ಮುಂದಾಗಿದ್ರು. ಈ ವೇಳೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಏರ್ಪಟ್ಟಿದ್ದು, ತೀವ್ರ ಜಟಾಪಟಿ ಏರ್ಪಟ್ಟಿತ್ತು. ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಗೊತ್ತು ಮಾಡಿರೋ ಜಾಗದ ವಿಚಾರವಾಗಿ ಮರಳೂರು ಗ್ರಾಮದ ಸತೀಶ್ ಎಂಬುವವರಿಗೂ ಹಾಗೂ ತುಮಕೂರು ಪಾಲಿಕೆ ನಡುವೆ ತಕರಾರು ಇತ್ತು. ಈ ತಕರಾರು ಪ್ರಕರಣ ವಿಚಾರವಾಗಿ ಹೈಕೋರ್ಟ್ ಹಾಗೂ ಜಿಲ್ಲಾ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದೆ. ಈ ಜಾಗದ ವಿಚಾರವಾಗಿ ಕೋರ್ಟ್ನಲ್ಲಿ ಕೇಸ್ ಇದ್ರೂ ಕೂಡ ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನವನ್ನ ಕೈಗೊಳ್ಳಲಾಗಿತ್ತು. ಅದರಂತೆ ಪಾಲಿಕೆ ಅಧಿಕಾರಿಗಳು ಇಂದು ರಿಜಿಸ್ಟ್ರೇಷನ್ ಮಾಡಿಕೊಡಲು ಮುಂದಾಗಿದ್ರು. ಆದರೆ ರಿಜಿಸ್ಟ್ರೇಷನ್ ಮಾಡಿಸಲು ಬಿಜೆಪಿ ನಾಯಕರು ಸುತಾರಾಮ್ ಒಪ್ಪಲಿಲ್ಲ. ಹೀಗಾಗಿ ರಿಜಿಸ್ಟ್ರಾರ್ ಕಚೇರಿಗೆ ಬಿಜೆಪಿ ನಾಯಕರು ದೌಡಾಯಿಸಿ ವಿವಾದಿತ ಜಾಗ ನೋಂದಣಿ ಮಾಡಬಾರದೆಂದು ಬಿಗಿ ಪಟ್ಟು ಹಿಡಿದಿದ್ರು. ಈ ವೇಳೆ ಒಂದು ಕಡೆ ಬಿಜೆಪಿ ನಾಯಕರು ಮತ್ತು ಪೊಲೀಸರ ನಡುವೆ ಜಟಾಪಟಿ ಏರ್ಪಟ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಾಯಕರ ನಡುವೆ ವಾಕ್ಸಮರ ಕೂಡ ನಡೆಯಿತು. ಇನ್ನು ಕಾಂಗ್ರೆಸ್ ಭವನ ನಿರ್ಮಾಣಕ್ಕೆ ಗುರುತು ಮಾಡಿರುವ ಜಾಗವನ್ನ ರಿಜಿಸ್ಟ್ರೇಷನ್ ಮಾಡಲು ಬಂದ ಪಾಲಿಕೆಯ ಕಂದಾಯ ಅಧಿಕಾರಿಗೆ ಬಿಜೆಪಿ ನಾಯಕರು ಮುತ್ತಿಗೆ ಹಾಕಿದ್ರು. ಯಾವಾಗ ಬಿಜೆಪಿ ನಾಯಕರ ಹೋರಾಟ ತೀವ್ರಗೊಂಡಿತೋ ಕಾರನ್ನ ಬಿಟ್ಟು ಕಂದಾಯ ಅಧಿಕಾರಿ ನಡೆದುಕೊಂಡೇ ಹೋದ್ರು. ಆಗ ರಿಜಿಸ್ಟ್ರಾರ್ ಕಚೇರಿ ಒಳಗಡೆಯೂ ಹೋಗಿ ಬಿಜೆಪಿ ನಾಯಕರು ಇದನ್ನ ವಿರೋಧಿಸುವ ಕೆಲಸವನ್ನ ಮಾಡಿದ್ರು. ಆದರೆ ರಿಜಿಸ್ಟ್ರಾರ್ ಕಚೇರಿಯಲ್ಲಿ ಬೀಡು ಬಿಟ್ಟಿದ್ದ 10 ಪೊಲೀಸ್ ಅಧಿಕಾರಿಗಳು ಕೆಲ ಬಿಜೆಪಿ ಮುಖಂಡರ ಮೇಲೆ ಮುಗಿಬಿದ್ದು ಅವರನ್ನ ಮನಬಂದಂತೆ ತಳ್ಳಾಡಿ ನೂಕಾಡಿ ಅಲ್ಲಿಂದ ಹೊರದಬ್ಬುವ ಕೆಲಸ ಮಾಡಿದ್ರು. ರೈತರ ಜಮೀನನ್ನ ಇವತ್ತು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ನೋಂದಣಿ ಮಾಡ್ತಿರ್ತಕ್ಕಂಥದ್ದನ್ನ ವಿರೋಧಿಸಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಮತ್ತು ರೈತರ ಜೊತೆ ಕಾನೂನು ವಿರೋಧವಾದ ಯಾವುದೇ ಚಟುವಟಿಕೆಗಳು ಈ ಸರ್ಕಾರದಲ್ಲಿ ಆಗಬಾರದು ಅಂತಕ್ಕಂಥ ಹೋರಾಟವನ್ನು ನಾವು ಇವತ್ತು ಸಬ್ ರಿಜಿಸ್ಟ್ರಾರ್ ಕಚೇರಿ ಮುಂದೆ ಮಾಡ್ತಾ ಇದ್ದೇವೆ. ಇವತ್ತು ರೈತನ ಹೆಸರಿನಲ್ಲಿ ಜಮೀನಿದೆ, ರೆವಿನ್ಯೂ ವರ್ಷನಲ್ಲಿದೆ, ಅದನ್ನು ಅನಧಿಕೃತವಾಗಿ ಈ ಸೊತ್ತನ್ನು ಈ ಕಾರ್ಪೊರೇಷನ್ ಅವರು ತೆಗೆದಿದ್ದಾರೆ. ಕಾನೂನು ಏನು ಹೇಳುತ್ತೆ, ರೈತರಿಗೆ ಯಾವುದಾದ್ರೂ ನಾವು ಈ ಸೊತ್ತು ಮಾಡಬೇಕು ಅಂದರೆ ಅದು ಕನ್ವರ್ಷನ್ ಆಗಿರಬೇಕು, DC ಕನ್ವರ್ಷನ್ ಆಗಿರಬೇಕು, ಮತ್ತು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿನಲ್ಲಿ ಅದು ಪ್ಲ್ಯಾನ್ ಅಪ್ರೂವಲ್ ಆಗಿದ್ರೆ ಮಾತ್ರ ಈ ಸೊತ್ತು ಮಾಡಬೇಕು ಅಂತ ರೈತರಿಗೆ ಸಾಮಾನ್ಯ ಜನಗಳಿಗೆ ಗೊತ್ತಿರತಕ್ಕಂಥದ್ದು. ಇವರು ರೆವಿನ್ಯೂ ಜಾಗನೇ ಅವರು ಈ ಸೊತ್ತನ್ನು ಮಾಡಿ ಅಕ್ರಮವಾಗಿ ಅದನ್ನು ಕಾಂಗ್ರೆಸ್ ಕಚೇರಿಗೆ ರಿಜಿಸ್ಟರ್ ಮಾಡ್ತಿರ್ತಕ್ಕಂಥದ್ದನ್ನು ವಿರೋಧಿಸಿ ಇವತ್ತು ಎಲ್ಲ ರೈತರ ಜೊತೆಗೂಡಿ ನಮ್ಮೆಲ್ಲ ಕಾರ್ಯಕರ್ತರು ತುಮಕೂರು ನಾಗರಿಕರು ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ವಿ ಸಬ್ ರಿಜಿಸ್ಟ್ರಾರ್ ಕಚೇರಿ ಮುಂದೆ. ಆದರೂ ಕೂಡ ಒತ್ತಾಯಪೂರ್ವಕವಾಗಿ ಪೊಲೀಸ್ ತಂದು ಆಚೆ ಹಾಕಿ ರಿಜಿಸ್ಟರ್ನ ಮಾಡುವಂಥ ಕೆಲಸ ಸಬ್ ರಿಜಿಸ್ಟ್ರಾರ್ ಮಾಡ್ತಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಹೋರಾಟವನ್ನು ಕೈ ಬಿಡೋದಿಲ್ಲ. ಅವನ ಅಮಾಯಕ ರೈತ 15 ವರ್ಷದಿಂದ ಕೇಸ್ ನಡೆಸ್ತಿದ್ದಾನೆ, ಇಲ್ಲಿ ಮುಂದೆ ಬರೆಯ ಕೇಸ್ ನಡೆಸ್ತಿದ್ದಾನೆ. ಅವನು ಕೇಸ್ ಇದ್ರೂ ಕೂಡ ಅದನ್ನು ಹತ್ತಿಕ್ಕಿ ಇವತ್ತು ಸರ್ಕಾರ ಅವ್ರಿಗೆ ಸರ್ಕಾರ ಮಂಜೂರಾತಿ ಪತ್ರದಲ್ಲೂ ಬರೆದಿದೆ, ಕಾಪಿಯನ್ನು ಕೊಡಿ ಅವರಿಗೆ. ಅಲ್ಲಿ ಈ ಒಂದು ಆದೇಶ ಕೋರ್ಟ್ ಆದೇಶಗಳಿಗೆ ಒಳಪಟ್ಟು ಅಂತ ಇದೆ, ಅದನ್ನು ಉಲ್ಲಂಘನೆ ಮಾಡಿ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಇವತ್ತು ಅವರು ರಿಜಿಸ್ಟರ್ ಮಾಡ್ತಿರೋದು ಅತ್ಯಂತ ಹೇಯವಾದ ಕೃತ್ಯ. ಸರ್ಕಾರ ಇದೆ ಅಂತೇಳಿ ಯಾರ್ಯಾರ್ದು ಜಮೀನನ್ನು ಅವರದ್ದು ಪಕ್ಷದಕ್ಕೆ ಮಾಡ್ಕೊಳ್ಳೋದು ಸಲ್ಲದ ನಮ್ಮ ಈ ಒಂದು ಪ್ರಕ್ರಿಯೆಗೆ ವಿರೋಧ ಅಂತಕ್ಕಂಥ ಮಾತನ್ನು ಹೇಳಿ ನಾವೆಲ್ಲ ಕಾರ್ಯಕರ್ತರ ಜೊತೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಇನ್ನು ಈ ವಿವಾದಿತ ಜಾಗದ ಸಂಬಂಧ ಇಷ್ಟೆಲ್ಲ ಗಲಾಟೆ ಜಟಾಪಟಿ ನಡೆದರೂ ಮೊಂಡು ಬಿದ್ದ ಅಧಿಕಾರಿಗಳು ಮಾತ್ರ
ಮಾತ್ರ ಕೊನೆಗೂ ಈ ಜಾಗವನ್ನ ಕಾಂಗ್ರೆಸ್ ಭವನಕ್ಕಾಗಿ ರಿಜಿಸ್ಟ್ರೇಷನ್ ಮಾಡಿಸಿಕೊಟ್ರು. ಇದು ಸ್ಥಳೀಯ ರೈತರು ಹಾಗೂ ಬಿಜೆಪಿ ನಾಯಕರ ಆಕ್ರೋಶಕ್ಕೆ ಕಾರಣವಾಗಿದ್ದು, ಈ ವಿಚಾರವಾಗಿ ಬೃಹತ್ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅದೇನೇ ಇರಲಿ, ಬಡವರು ಜನಸಾಮಾನ್ಯರು ತಮ್ಮ ಕಚೇರಿಗಳಿಗೆ ಕೆಲಸ ಮಾಡಿಸಿಕೊಳ್ಳಲು ಬಂದಾಗ ಹತ್ತಾರು ಕಾರಣಗಳನ್ನ ಹೇಳಿ ನೂರಾರು ಬಾರಿ ಅಲೆಸೋ ಅಧಿಕಾರಿಗಳು ಇದೀಗ ರಾಜ್ಯದಲ್ಲಿ ಅಧಿಕಾರದಲ್ಲಿರೋ ಕಾಂಗ್ರೆಸ್ ಪಕ್ಷದ ಭವನ ನಿರ್ಮಾಣಕ್ಕೆ ಹೀಗೆ ಕಾನೂನನ್ನೇ ಮೀರಿ ಇಷ್ಟೆಲ್ಲ ಜಟಾಪಟಿಯ ನಡುವೆಯೂ ರಿಜಿಸ್ಟ್ರೇಷನ್ ಮಾಡಿಸಿಕೊಟ್ಟಿದ್ದಾರೆ. ಆತುರಾತುರವಾಗಿ ಕೋರ್ಟ್ನಲ್ಲಿ ವ್ಯಾಜ್ಯವಿರೋ ಜಮೀನನ್ನ ಬೇರೆಯವರ ಹೆಸರಿಗೆ ನೋಂದಣಿ ಮಾಡಿಸಿಕೊಟ್ಟಿರೋದು ಜಿಲ್ಲಾಡಳಿತ ಮತ್ತು ಜಿಲ್ಲೆಯ ಅಧಿಕಾರಿಗಳ ಆಡಳಿತ ವೈಖರಿಯನ್ನ ಎತ್ತಿ ತೋರಿಸುವಂತೆ ಮಾಡಿದೆ. ಕ್ಯಾಮರಾ ಪರ್ಸನ್ ಹರೀಶ್ ಮತ್ತು ಸಂಜಯ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.